ಏನಾದ್ರೂ ಡೌಟ್ ಇದೆಯಾ? ಅದೇನು ಅಂತ ಕೇಳಿ ಹೇಳ್ತೀನಿ. ಅಲ್ಲಮ್ಮ, ನಾನು ಹೋಗ್ತಾ ಇರೋ ಇಂಟರ್ವ್ಯೂ ವಾಚ್ಮನ್ ಕೆಲ್ಸಕ್ಕೆ. ನಾನು ದೇಶದ ಬಗ್ಗೆ ಯಾಕಮ್ಮ ಓದ್ಕೋಬೇಕು? ನೀವು ಹೋಗ್ತಾ ಇರೋದು ವಾಚ್ಮನ್ ಕೆಲ್ಸಕ್ಕಲ್ಲ, ಸೆಕ್ಯೂರಿಟಿ ಗಾರ್ಡ್ ಕೆಲ್ಸಕ್ಕೆ. ಸೆಕ್ಯೂರಿಟಿಗೆ ತುಂಬಾ ಜವಾಬ್ದಾರಿ ಇರುತ್ತೆ. ದೇಶದ ಬಗ್ಗೆ ತಿಳ್ಕೊಳ್ದೆ ಇದ್ರೆ ನೀವು ಅಲ್ಲಿ ಹೋಗಿ ಏನ್ ಮಾಡ್ತೀರಾ? ಈ ವಿಷಯ ನಂಗೆ ಗೊತ್ತಿರಲ್ಲ ಕಣಮ್ಮ. ಬೇರೆ ಏನಾದ್ರೂ ಡೌಟ್ ಇದ್ರೆ ಕೇಳಿ. ಏನಮ್ಮ ಪಲ್ಲು, ಇಂಗ್ಲೆಂಡ್ ಅಲ್ಲಿ ಭಾರತ ಮ್ಯಾಚ್ ಸೋತಿದ್ದಕ್ಕೆ ಗುಂಡಿಗಿರೋ ಬಾಲ್ ಕಾರಣ ಅಂತೆ, ಹೌದೇನಮ್ಮ? ಮತ್ತ್ಯಾಕಮ್ಮ ಹೊಡೆದೆ? ಬಾಲು ಗುಂಡಿಗಿಲ್ದೆ ಇನ್ ಚೌಕಟ್ಟಾಗ ಇರತ್ತೆ. ಬಾಲಿಂದ ಯಾರಾದ್ರೂ ಸೋಲ್ತಾರೇನಪ್ಪ? ಬಸ್ ಸ್ಟ್ಯಾಂಡ್ ಅಲ್ಲಿ ಯಾರೋ ಮಾತಾಡ್ಕೋತಿದ್ರು ಕಣಮ್ಮ. ಆ ಬಾಲ್ಗೆ ಮಾಟ ಮಾಡಿಸ್ಬಿಟ್ಟಿದ್ರಂತೆ. ಅದಕ್ಕೆ ಬಿಟ್ಟಿದ್ದೆಲ್ಲ ಬೋಲ್ಡ್ ಆಗ್ತಿತ್ತಂತೆ, ಹೊಡೆದಿದ್ದೆಲ್ಲ ಕ್ಯಾಚ್ ಹೋಗ್ತಿತ್ತಂತೆ. ಏನಪ್ಪ, ಅವರು ನಿಮ್ ಜನರಲ್ ನಾಲೆಜ್ ನ ಟೆಸ್ಟ್ ಮಾಡ್ಬೇಕು ಅಂತ ಹಾಗೆ ಮಾತಾಡ್ತಾ ಇರ್ತಾರೆ. ನೀವು ಅವ್ರಿಗೆ ಸರಿಯಾಗಿ ಹೇಳ್ಬೇಕು. ಬೇರೆ ಏನಾದ್ರೂ ಡೌಟ್ ಇದ್ರೆ ಕೇಳಿ. ಅಲ್ಲೋ, ತಂತಿ ಮೇಲೆ ಕಾಗೆ ಕೂತಿರುತ್ತಲ್ಲ, ಅದ್ಯಾಕೆ ಸಾಯಲ್ಲ? ಕಾಗೆ ಕೇಳೋ ಪ್ರಶ್ನೆಯನ್ನ ನನಗ್ ಕೇಳಿದ್ರೆ ನಾನೇನು ಉತ್ತರ ಹೇಳಿ? ಆಯ್ತು ಬಿಡಮ್ಮ, ಕಾಗೆನ ಕೇಳ್ತೀನಿ. ಈ ತರ ತಲೆ ಪ್ರಶ್ನೆಗಳನ್ನ ಕೇಳೋದ್ ಬಿಟ್ಟು ದೇಶದ ಬಗ್ಗೆ, ನದಿಗಳ ಬಗ್ಗೆ, ಬೆಟ್ಟಗಳ ಬಗ್ಗೆ ಸರಿಯಾಗಿ ಓದ್ಕೊಳ್ಳಿ. ಲೇ ಪಲ್ಲು, ಈ ತರ ಬೈದು ಅವನು ಓದಿರೋದ್ನೆಲ್ಲ ಮರ್ಸು ಬಿಡ್ತಿಯಲ್ಲೇ. ಸರಿ, ನೀನೇ ಕೂತು ಓದ್ಸು. ಲೇ ಬಿಟ್ಲ, ಒಂದು ಕೆಲಸ ಮಾಡೋಣ ಕಣ, ಇಬ್ರು ಒಟ್ಟಿಗೆ ಓದ್ಕೊಳ್ಳೋಣ. ನೀನೊಂದು ಬುಕ್ ಓದು, ನಾನೊಂದು ಬುಕ್ ಓದ್ತೀನಿ. ಲೋಪದ್ದು, ನೀನು ಓದೋದ್ರಿಂದ ನನಗೆ ಹೇಗೋ ಅನುಕೂಲ ಆಗುತ್ತೆ. ಅದೆಲ್ಲ ಗೊತ್ತಿಲ್ಲ ಕಣ, ಏನೇ ಕೆಲಸ ಮಾಡಿದ್ರು ಒಟ್ಟಿಗೆ ಮಾಡ್ಬೇಕು, ಅದಕ್ಕೆ ಮಾಡ್ತಾ ಇದ್ದೀನಿ. ಲೋಪದ್ದು, ನಾನು ಇಷ್ಟೆಲ್ಲ ಓದ್ಕೊಂಡು ಹೋಗ್ತೀನಿ ಕಣ. ಇದು ಯಾವ ಪ್ರಶ್ನೆಗಳನ್ನ ಅವ್ರು ಕೇಳೋದೇ ಇಲ್ಲ ಕಣ. ಅದನ್ನು ಬಿಟ್ಟು ನಿಮ್ಮೂರು ಯಾವುದು, ನಿಮ್ಮ ಅಪ್ಪನ ಹೆಸರೇನು, ನಿಮ್ಮ ತಾತನ ಹೆಸರೇನು, ನಿಮ್ಮ ತಾತಂದು ಯಾವ ಊರು, ನಿಮ್ಮ ಅಜ್ಜಿದ್ ಯಾವ ಊರು, ನಿಮ್ಮ ಅಜ್ಜಿ ಯಾವ ಕಲರ್ ಸೀರೆ ಉಟ್ಕೋತಾ ಇದ್ರು, ಬರೀ ಇಂಥದನ್ನೇ ಕೇಳ್ತಾರೆ ಕಣ. ಬಾಯಿ ಬಂದಿದ್ದು ಹೇಳ್ಬಿಡ, ಅವ್ರೇನು ವೆರಿಫೈ ಮಾಡ್ತಾರಾ? ನಿಮ್ಮ ಅಜ್ಜಿ ಇದಾರ ಇವಾಗ? ಇಲ್ಲ, ಅವ್ರು ಸತ್ತು ಎಷ್ಟೋ ವರ್ಷ ಆಗೋಯ್ತು. ನಿಮ್ಮ ಅಜ್ಜಿ ತಾತನ ಬಗ್ಗೆ ಕೇಳಿದ್ರೆ ನಿನಗೇನ್ ಅನ್ಸುತ್ತೋ ಅದನ್ನ ಹೇಳ್ಬಿಡು. ಹೋದ್ಸತಿ ಇಂಟರ್ವ್ಯೂನಲ್ಲಿ ಏನಾಯ್ತು ಗೊತ್ತನಪ್ಪದ್ದು? ಗುಲ್ಬರ್ಗಾದಲ್ಲಿ ತೆಂಗಿನ ಮರದ ಮೇಲಿಂದ ಬಿದ್ದು ಸತ್ನಲ್ಲ, ಅವ್ನು ಯಾರು ಗೊತ್ತಾ ಅಂತ ಕೇಳಿದ್ರು. ಸತ್ತಿದ್ದು ನಮ್ಮ ಸೋದರ ಮಾವನೇ. 1 ಲಕ್ಷ ರೂಪಾಯಿ ಕಾಂಪನ್ಸೇಷನ್ ಸಿಕ್ತು. ಅದೇ ದುಡ್ಡಲ್ಲಿ ನಾನು ಪ್ಯಾಂಟ್ ಹೊಲ್ಸ್ಕೊಂಡೆ. ಇನ್ನೂ ಸ್ವಲ್ಪ ದುಡ್ಡು ಮಿಕ್ಕಿದೆ. ನೀವೇನಾದ್ರೂ ಕೆಲಸ ಕೊಟ್ರೆ ಕೋಟ್ ಹೊಲ್ಸ್ಕೊತೀನಿ ಅಂತ ಹೇಳ್ಬೇಕಿತ್ತು. ಈ ತರ ಹೇಳ್ಬೇಕು ಅಂತ ನಂಗೆ ಹೊಳಿದೆ ಇಲ್ಲ ಕಣ. ಅದಕ್ಕೆ ತಾನೇ ನಾನು ಇಲ್ಲಿ ಬಂದಿರೋದು. ಅವ್ರು ಏನೇ ಕೇಳಲಿ ಪಾಠ 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 ಅಂತ ಉತ್ತರ ಹೇಳ್ಬಿಡ್ಬೇಕು. ಈಗ ಅವರು ನಿಮ್ ಬಗ್ಗೆ ನೀವು ಹೇಳ್ಕೊಡಿ ಅಂತಾರೆ. ಆಗ ನೀನು ಹೊಗಳ್ಕೋಬೇಕು ಕಣ. ಅಯ್ಯ ವಿಠಲ್ ಮೂರ್ತಿ ಎಮ್ಮೆ ಗಂಡುಗಲಿ ವಂಶದ ಏಕೈಕ ಮನೆ ಅಳಿಯ. ಯಾವ ಕೆಲಸ ಕೊಟ್ಟರು ಮಾಡ್ತೀನಿ, ಆದ್ರೆ ಇದುವರೆಗೂ ನನ್ನ ಲೆವೆಲ್ ತಕ್ಕಂತೆ ಯಾವ ಕೆಲಸನೂ ಸಿಕ್ಕಿಲ್ಲ ಅಂತೀನಿ. ಸಂಬಳನ 50,000ದಿಂದ 1 ಲಕ್ಷದವರೆಗೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತೀನಿ. ತಿಂಗಳಿಗೋ ವರ್ಷಕ್ಕೋ ಅಂತ ಕೇಳ್ತಾರೆ. ವಾರ ಕೊಟ್ಟರು ಬೇಜಾರಿಲ್ಲ ಅಂತೀನಿ. ಸಂಬಳದ ವಿಷಯನ ಅವ್ರಿಗೆ ಬಿಟ್ಬಿಡು. ನೀನ್ ಈ ತರ ಏನಾದ್ರು ಮಾತಾಡಿದ್ರೆ ತಲೆ ಮೇಲೆ ಐಸ್ ನೀರು ಸುರಿದು ಟರ್ಕಿ ಟವಲ್ ಕೊಟ್ಟು ಗೆಟ್ ಔಟ್ ಅಂದ್ಬಿಡ್ತಾರೆ. ಏನಪ್ಪ, ಏನಾಯ್ತು ಇಂಟರ್ವ್ಯೂ? ಒಂದ್ ಲೋಟ ನೀರ್ ತಗೊಂಬಮ್ಮ. ಯಾಕಪ್ಪ, ಇಂಟರ್ವ್ಯೂ ಅಲ್ಲಿ ನೀರ್ ಕುಡಿಸ್ಲಿಲ್ವಾ? ಹೋಗೋ ಲೋಟ ನೀರ್ ತಗೊಂಬಾರಮ್ಮ. ನೀರು ಇಲ್ಲ, ಕಾಫಿ ಇಲ್ಲ, ಹಾಗೆ ಕುಕ್ಕರ್ಸಿ. ದುಃಖವೇ ಸುಖಕ್ಕೆ ಸೋಪಾನ. ಯಾರು ಹೇಳಿದ್ದು? ಪದ್ದು ಅಲಿಯಾಸ್ ಪದ್ಮನಾಭ. ಏನಾಯ್ತಪ್ಪ ಇಂಟರ್ವ್ಯೂಲಿ? ಅಮೇರಿಕ ಅಧ್ಯಕ್ಷನ ನಾದನಿ ಹೆಸರು ಏನು ಅಂತ ಕೇಳಿದ್ರು. ಅದನ್ನ ಕಟ್ಕೊಂಡು ಅವ್ರಿಗೇನೋ ಆಗ್ಬೇಕಿತ್ತು. ನೀನೇನಂದೆ? ಭಾರತಿ ಅಂದೆ. ನಾನ್ಸೆನ್ಸ್ ಅಂಡ್ ಗೆಟ್ ಔಟ್ ಅಂದ್ರು. ಇಂಡಿಯನ್ ಹೆಸರು ಅನ್ನೋದು ನಿನಗೆ ಗೊತ್ತಾಗ್ಲಿಲ್ವೇನಾ? ಲೇ 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 ಹಿಂಗ್ ಅನ್ಬೇಡ ಕಣಲೆ. ನೀನೇ ತಾನೇ ಹೇಳಿದ್ದು ಅವ್ರು ಏನೇ ಪ್ರಶ್ನೆ ಕೇಳಿದ್ರು ಥಟಕ್ ಫಟಕ್ ಅಂತ ಉತ್ತರ ಕೊಡುವಂತ. ಅದಕ್ಕೆ ನಾವು ಫಟಕ್ ಅಂತ ಕೊಟ್ಟೆ, ಅವ್ರು ಗೆಟ್ ಔಟ್ ಅಂದ್ರು. ಇಂಟರ್ವ್ಯೂಲಿ ಫೇಲ್ ಆಗೋದು ನಿನಗೇನು ಹೊಸದೇನಾ? ಅದೆಲ್ಲ ಹಾಳಾಗೋಗ್ಲಿ. ಪಾಂಡುರಂಗನ ಹತ್ರ ಹೋಗಿ ಮಸಾಲೆ ದೋಸೆಗೆ ದುಡ್ಡು ಇಸ್ಕೊಂಬ. ನಾನು ಗೇಟ್ ಹತ್ರ ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಅಂದ್ರೆ ನೀವು ಬೆಳ್ಳಗಿರ್ಬಹುದು, ಆದ್ರೆ ನಿಮ್ಮ ನೆರಳು ಕಪ್ಪೆ. ಸ್ವಲ್ಪ ಆ ಕಡೆ ಹೋಗಿ. ಬಾಬಾ, ಇಂಟರ್ವ್ಯೂಗೆ ಹೋಗೋದಕ್ಕೋಸ್ಕರ ಸ್ವಲ್ಪ ಸಾಲ ಮಾಡಿದ್ದೀನಿ. ಒಂದು ಸ್ವಲ್ಪ ದುಡ್ಡಿದ್ರೆ ಕೊಡ್ತೀರಾ? ಇಂಟರ್ವ್ಯೂ ಹೋಗೋದಕ್ಕೆ ಸಾಲನ? ಯಾಕೆ? ಏನು ಬಾಬಾ ಹೀಗೆ ಕೇಳ್ತೀರಾ? ಆಟೋ ಖರ್ಚು, ಹೋಟ್ಲ್ ಖರ್ಚು, ಫ್ರೆಂಡ್ಸಿಗೆ ಪಾರ್ಟಿ ಖರ್ಚು. ಇಂಟರ್ವ್ಯೂ ಫೇಲ್ ಆದಕ್ಕೆ ಪಾರ್ಟಿನಾ? ಹ್ಞೂ ಬಾಬಾ, ದುಃಖ ಆದ್ಮೇಲೆ ಪಾರ್ಟಿ ಮಾಡ್ಲೇಬೇಕಲ್ಲ. ಪಾಸ್ ಆಗಿದ್ರೆ ಕೆಲಸ ಸಿಕ್ಕಿದೆ ಅನ್ನೋ ಸಂತೋಷಕ್ಕೆ ಪಾರ್ಟಿ ಮಾಡ್ಲೇಬೇಕು. ಒಟ್ಟಿನಲ್ಲಿ ಪಾರ್ಟಿ ಮಿಸ್ಸೇ ಇಲ್ಲ. ಅಫ್ಕೋರ್ಸ್. ನಿಮ್ಮ ಭಾವನೆಗಳಿಗೆ ಬಂಡವಾಳ ಸುರಿಯೋದಕ್ಕೆ ನನ್ನ ಕೈಯಲ್ಲಿ ಆಗಲ್ಲ. ಇತ್ತೀಚೆಗೆ ನೀವು ಇಂಟರ್ವ್ಯೂ ಹೆಸರಲ್ಲಿ ದುಡ್ಡು ಪೀಕ್ಸೋದು ಜಾಸ್ತಿ ಆಗ್ಬಿಟ್ಟಿದೆ. ಏನು ಪಾರ್ಕಲ್ಲಿ ಕೂತ್ಕೊಂಡು ಕಡ್ಲೆಕಾಯಿ ತಿಂತ ಇರ್ತೀರಾ? ದೇವ್ರ ಮೇಲೆ ಆಡೆ ಮಾಡಿ ಹೇಳ್ತೀನಿ,
ನಾನು ಇಂಟರ್ವ್ಯೂಗೆ ಹೋಗಿದ್ದೆ ಗೊತ್ತಾ? ಯಾವ ಆಫೀಸು ಯಾವ ಏರಿಯಾದಲ್ಲಿದೆ ಯಾರು ಇಂಟರ್ವ್ಯೂ ಮಾಡಿದ್ದು ಅಂತ ಹೇಳಿ ನಾನು ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ. ತುಂಬಾ ಸುಸ್ತಾಗ್ತಿದೆ, ಹೊಟ್ಟೆ ಸಿಕ್ಕಾಪಟ್ಟೆ ಹಸಿವಾಗ್ತಿದೆ. ಇಂಥ ಸಂದರ್ಭದಲ್ಲಿ ಈ ತರ ನಿಲ್ಲಿಸ್ಕೊಂಡು ಈ ತರ ಪ್ರಶ್ನೆ ಕೇಳಿದ್ ಸರಿನಾ? ಅಭಿ ವಿಟ್ಲ ಮೊದಲೇ ಸ್ಯಾಡ್ ಆಗಿದ್ದಾನೆ, ಅದ್ರ ಮೇಲೆ ನೀವು ಸಾಲ್ಟ್ ಸುರಿಬೇಡಿ. ಏನ್ ಮಾಡ್ಬೇಕು ಅಂತ ಅಪ್ಪಣೆ ಮಾಡ್ಬೇಕು. ವಿಟ್ಲಿಂಗ್ ಯಾವ್ದಾದ್ರು ಕೆಲಸ ಕೊಡ್ಸಿ, ಇಲ್ಲ ಅವ್ನ ಖರ್ಚಿಗೆ ದುಡ್ಡು ಕೊಡಿ. ನನ್ನ ಮಹಿಳಾ ಸಂಘದಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಬರೋ ಅಷ್ಟರಲ್ಲಿ ಪಾರ್ಲರ್ಗೆ ಅಂತ 3,000 ರೂಪಾಯಿ ರೆಡಿ ಮಾಡಿಡಿ. ಕೆಲಸ ಮಾಡದೇ ಇದ್ರೂ ಪರವಾಗಿಲ್ಲ, ದುಡ್ಡು ಮಾತ್ರ ಕೊಡ್ಬೇಕಂತೆ. ನಾನು ಕೊಡಲ್ಲ ರೀ. ದುಡ್ಡು ಕೊಡ್ತಾ ಇದ್ರು ಪರವಾಗಿಲ್ಲ ಬಾವ, ಏನೋ ತಿಂಡಿನಾರು ಮಾಡ್ಕೊಡಿ. ನನ್ನನ್ನೇನು ಅಡ್ಗೆ ಬಟ್ಟ ಅನ್ಕೊಂಡಿದ್ದೀರಾ? ಹಾಗಲ್ಲ ಬಾವ, ನಿಮ್ ಖರ್ಚನ್ನು ನೋಡಿದ ಹಾಗೆ ಆಗತ್ತೆ ಅಂತಂದೆ. ಬಾವ ಸಿಕ್ಕಾಪಟ್ಟೆ ಹಸಿವಾಗ್ತಿದೆ, ಸುಸ್ತು ಆಗ್ತಿದೆ. ಈಗ ನೀವೇನಾರು ಮಾಡ್ಕೊಡ್ಲಿಲ್ಲ ಅಂತಂದ್ರೆ ನೀವು ಹೊನಿ ಮನೆ ನೋಡಲ್ಲ. ಸರಿ ಬಿಡಿಪ್ಪ, ನೀವು ಇಲ್ಲ ಇರಿ. ಯಾವ್ದಕ್ಕೋ ಯಾವ್ದನ್ನೋ ಲಿಂಕ್ ಮಾಡ್ತಾನಲ್ಲಪ್ಪ. ಲಿಂಕ್ ಮಾಡ್ತಿದ್ರೆ ಮಾಡ್ಕೊಡಲ್ಲ, ನಾವೇನು ಮಾಡ್ಕೊ. ಇಷ್ಟು ಗಟ್ಟಿ ಹಾಲನ್ನ ಕೊಟ್ರೆ ಅಳಿಯಂದ್ರಿಗೆ ಕೋಪ ಬಂದ್ಬಿಡುತ್ತೆ. ಬಿಸಿನೀರಿಗೆ ಸ್ವಲ್ಪ ಹಾಲಾಗಿ ಕೊಡ್ತೀನಿ. ಆಹಾ, ಬಿಸಿನೀರು ರೆಡಿಯಾಗೇ ಇದೆ. ಅಳಿಯಂದ್ರೆ ತಗೊಳ್ಳಿ. ಏನ್ ಬಾವ ಇದು? ಅಮೃತ ಅಮೃತ ಅಳಿಯಂದ್ರೆ ತಗೊಳ್ಳಿ, ಕುಡೀರಿ. ಬಿಸಿನೀರು ಸಕಾಲೈತ್ ಬಾವ. ಬಿಸಿನೀರಲ್ಲ, ಹಾಲು. ಅದೇ ಬಿಸಿನೀರಿಗೆ ಸ್ವಲ್ಪ ಹಾಲು ಹಾಕಿದಿರ್ತಾನೆ. ಮಕ್ಳಿಗೆ ಮಾಡು ತಿಳಿ ಹಾಲು, ಮಕ್ಕಳಿಗೆ ಗಟ್ಟಿ ಹಾಲು ಕೊಡಲ್ಲ. ತುಂಬಾ ಚೆನ್ನಾಗಿತ್ತು. ಒಂದ್ ಸ್ವಲ್ಪ ಸಕ್ಕರೆ ಹಾಕಿ ಬಿಸಿ ಬಿಸಿಯಾಗಿ ಇನ್ನೊಂದು ಬಾಟ್ಲಿ ಮಾಡ್ಕೊಂಬನ್ನಿ. ಇವತ್ತಿನ ಪಾಠ ಇಷ್ಟೇ. ಪಾತ್ರೆಯಲ್ಲಿ ಉಳಿದಿರೋ ಹಾಲನ್ನ ಕುಡ್ದು ಬಿಡ್ತೀನಿ. ಪಾತ್ರೆಯಲ್ಲಿರೋ ಹಾಲು ಏನಾಯ್ತು? ಪಾತ್ರೆನೇ ಕುಡ್ಕೊಂಡ್ಬಿಡ್ತಾ ಹೇಗೆ? ಹಾಲಿಗೆ ಬಂದಿದ್ದು ಪಂಚಾಮೃತ. ಹೆಂಗೆ? ನಮ್ಮ ಯಜಮಾನ್ರು ಊಟ ಬೇಡ ಅಂತಿದ್ದಾರೆ. ಅದಕ್ಕೆ ನಾನೇನಮ್ಮ ಮಾಡ್ಲಿ? ಹಾಲು ಕುಡಿಬೇಕಂತೆ. ಹಾಲು ಕುಡಿಯೋ ವಯಸ್ಸಾಗಿದು. ಮನೆ ತುಂಬಾ ಮಕ್ಕಳು ಓಡಾಡ್ತಾ ಹಾಲ್ ಬೇಕು ಅಂತ ಹಠ ಮಾಡ್ಬೇಕಾಗಿತ್ತು. ಅದರ ಬದಲು ಅಳಿಯಂದಿಲೇ ಹಠ ಮಾಡ್ತಾ ಇದ್ದಾಳೆ. ಅಮ್ಮ ಬೆಳಿಗ್ಗೆಯಿಂದ 2 ಲೋಟ ಕೊಟ್ಟಿದ್ದೀನಿ, ಇನ್ನೂ ಬೇಕು ಅಂತಿದ್ದಾರೆ. ಆ ಮಗು ಎಷ್ಟು ಕೇಳುತ್ತೋ ಅಷ್ಟು ಹಾಲು ಕೊಟ್ಬಿಡಮ್ಮ. ಅಮ್ಮ ಅದು ಮಗು ಅಲ್ಲ, ನಮ್ಮ ಯಜಮಾನ್ರು. ಪಚ್ಚಿ ತರ ಆಡ್ತಾ ಇದೆಯಲ್ಲ ದೊಡ್ಡ ಮಗು, ಅದಕ್ಕೇನ್ ಹೇಳೋಣ? ನಿಮ್ಮ ಅಳಿಯಂದ್ರು ಬೆಳಗ್ಗೆಯಿಂದ 3 ಲೀಟರ್ ಹಾಲು ಕುಡ್ದಿದ್ದಾರೆ. ಇನ್ನೂ ಎಷ್ಟು ಅಂತ ಕುಡ್ಸ್ಲಿ? ನನ್ನ ಕೈಯಲ್ಲಿ ಅವ್ರನ್ನ ಸಾಕೋದಕ್ಕಾಗಲ್ಲ. ಒಂದು ಹಸುನ ತಂದು ಕೊಡ್ತೀನಿ, ಅದ್ರ ಸಂಗಣಿ ಬಾಚ್ಕೊಂಡು ಅದೆಷ್ಟು ಹಾಲು ಬೇಕೋ ಅಷ್ಟು ಕರ್ಕೊಂಡು ಕುಡ್ಕೊಳ್ಳಿ. ಅಣ್ಣಯ್ಯ, ಎಲ್ಲರ ಮನೇಲೂ ಅಳಿಯಂದ್ರು ಆಲ್ಕೋಹಾಲ್ ಕುಡಿತಾರೆ, ಆದ್ರೆ ಈ ಮನೇಲಿ ಬರೀ ಹಾಲು ಕೇಳ್ತಾ ಇದ್ದಾರೆ. ನೋಡು, ನಮ್ಮ ಯಜಮಾನ್ರು ಎಷ್ಟು ಹಾಲು ಕೇಳ್ತಾರೋ ಅಷ್ಟು ತಂದು ಕೊಡು, ಇಲ್ಲ ಅಂದ್ರೆ ಆಸ್ತಿಲ್ ಪಾಲ್ ಕೊಡು. ನಮ್ಮ ಯಜಮಾನ್ರ ಹೆಸರಲ್ಲಿ ದೊಡ್ಡದಾಗಿ ಡೈರಿ ಫಾರ್ಮ್ ನ ಓಪನ್ ಮಾಡ್ತೀನಿ. ಸಣ್ಣ ಪುಟ್ಟ ವಿಷಯಕ್ಕೆ ಆಸ್ತಿಲ್ ಪಾಲ್ ಕೇಳಿದ್ರೆ ಹೇಗಮ್ಮ? ಸರಿ ಬಿಡಮ್ಮ, ಪ್ರತಿದಿನ 6 ಲೀಟರ್ ಹಾಲು ತಗೊಬಂದು ಅಳಿಯಂದ್ರು ಬಾಯಿಗೆ ಬೂಡ್ತೀನಿ. ಬನ್ನಿ 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 ಬನ್ನಿ, ಇದರಲ್ಲಿ 1 ಅಲ್ಲ 2 ಅಲ್ಲ 6 ಲೀಟರ್ ಹಾಲಿದೆ. ನನ್ನ ತಂಗಿಗಿಂತ ಅಳಿಯಂದ್ರೆ ಮುಖ್ಯ ಆಗ್ತಾರೆ. ಹಾಲಾದ್ರೂ ಕುಡಿಲಿ, ನೀರಾದ್ರೂ ಕುಡಿಲಿ, ಇದರಲ್ಲಿ ಮಣ್ಣಾದ್ರೂ ಮಿಕ್ಸ್ ಮಾಡ್ಕೊಳ್ಳಿ, ಕೆಮ್ಮಣ್ಣಾದ್ರೂ ಮಿಕ್ಸ್ ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ತಂಗಿಗೋಸ್ಕರ ಅಳಿಯಂದ್ರೆ ಹೇಳಿದ್ದನ್ನೆಲ್ಲ ತಂದು ಕೊಡ್ತಾ ಇದ್ದೀನಿ. ನೋಡ, ಗಟ್ಟಿ ಹಾಲು, ಸೀಲ್ ಕೂಡ ಓಪನ್ ಮಾಡಿಲ್ಲ. ಇರು, 1 ನಿಮಿಷ ಚೆಕ್ ಮಾಡ್ತೀನಿ. ಎಲ್ಲೂ ಗಟ್ಟಿ ಹಾಲು ಅಂತ ಬರ್ದೇ ಇಲ್ವಲ್ಲ? ಫ್ಯಾಟಿನ ಅಂಶ 3
3% ಜಾಸ್ತಿನೇ ಇದೆ ಅಂತ ಬರ್ದಿದೆ ತಾನೆ? ಹಸುವಿನ ಚಿತ್ರ ಇದೆ ತಾನೆ? ಅಂದ್ಮೇಲೆ ಇದು ಗಟ್ಟಿ ಹಾಲೆ. ಎಮ್ಮೆ ಹಾಲು ಹಸುವಿನ ಚಿತ್ರ ಹಾಕಿರ್ತಾರಪ್ಪ. ಇವಾಗ ಹಾಲಿನ ಪ್ಯಾಕೆಟ್ ಮೇಲೆ ನಿನ್ ಚಿತ್ರ ಹಾಕಿಸ್ಬೇಕೆ? ಬೇಡ ಬಿಡಪ್ಪ. ದೇವ್ರ ಕೊಟ್ಟ ತಂಗಿ ಒಂದ್ ಪಾತ್ರೆ ತಮ್ಮ. ಹೊಳೆ ಅಂದ್ರೆ ಸ್ವಲ್ಪ ಬನ್ನಿಪ್ಪ ಇಲ್ಲಿ. ಹೊಳೆ ಅಂದ್ರೆ ಈ ಹಾಲಲ್ಲಿ ಕೊಬ್ಬಿದೆ, ಜಿಡ್ಡಿದೆ, ಫ್ಯಾಟ್ ಇದೆ. ಒಂದು ತೊಟ್ಟನ್ನ ನಿಮ್ಮ ಕಣ್ಣಲ್ಲಿ ಬಿಟ್ರೆ ಬೆಣ್ಣೆಯಾಗಿ ಈಚೆ ಬರುತ್ತೆ. ಜಸ್ಟ್ ಮಿನಿಟ್. ಲೇ ಪಾಂಡ್ರಂಗ, ಹಾಲೆಲ್ಲ ಕಣ್ಣೆಲ್ಲ ಇಮುರೋಗ್ಬಿಡ್ತಲ್ಲ, ಬೆಣ್ಣೆನೆ ಬರ್ಲಿಲ್ಲ. ಕಣ್ಣಿದು ಒಳ್ಳೆ ಕಣ್ಣಾಗಿದ್ದಿದ್ರೆ ಬೆಣ್ಣೆ ಉಂಡುಂಡೆಯಾಗಿ ಈಚೆ ಬಂದಿರೋದು. ಅಂದ್ರೆ 6 ಲೀಟರ್ ಹಾಲನ್ನ ಕಾಸಿ ಇಟ್ಟಿರ್ತೀನಿ, ಯಾವಾಗ ಬೇಕು ಆವಾಗ ಬಿಟ್ಕೊಳ್ಳಿ. ನಿನಗೆ ಯಾವಾಗ್ಲೂ ಇಷ್ಟು ಒಳ್ಳೆ ಬುದ್ಧಿ ಬಂದ್ಬಿಡ್ತು. ಎಲ್ಲ ನನ್ನ ಹಣೆ ಬರ. ಹಾಲು ಕುಡಿಯೋ ವಯಸ್ಸಿನಲ್ಲಿ ಮಣ್ಣು ತಿಂತಿದ್ರು ಅನ್ಸತ್ತೆ, ಈಗ ಹಾಲು ಕುಡಿಬೇಕು ಅನ್ನೋ ಚಾಪಲ ಉಟ್ಕೊಂಡಿದೆ. ಹೋಟ್ಲವನಿಗೆ 5 ಲೀಟರ್ ಹಾಲು ಕೊಡ್ತೀನಿ ಅಂತ ಹೇಳಿದ್ದೆ. ಈ ಪಾತ್ರೆಯಲ್ಲಿರೋ ಹಾಲನ್ನ ಈ ಪಾತ್ರೆಗೆ ಹಾಕೊಂಡು ಈ ಪಾತ್ರೆಯಲ್ಲಿರೋ ಹಾಲ್ಗೆ ಒಂದು ಗೊತ್ತು ಮಾಡಿಸ್ತೀನಿ. ಹಸುವಿನ ಹಾಲು, ಎಮ್ಮೆ ಹಾಲು, ಪರವಾಗಿಲ್ಲ ಕಣಮ್ಮ, ಅದನ್ನ ಕೊಟ್ಟು ಕುಡಿತೀನಿ ನಾನು. ಏನಪ್ಪ ಹಾಲು ಹಾಲು ಅಂತ ಬಡ್ಕೊಳ್ತಾ ಇದ್ದೀರಲ್ಲ, ಇಷ್ಟೊತ್ತಲ್ಲಿ ಡೈರಿ ಏನು ಓಪನ್ ಇರತ್ತಾ ಅಥವಾ ಹಸು ಎಮ್ಮೆಗಳು ಹಾಲು ಕರಿಯಕ್ ಬಿಡ್ತಾವ? ಅದನ್ನ ಪಲ್ಲು, ನಮ್ಮ ಭಾವ ನನಗೋಸ್ಕರ ಅಂತ 6 ಲೀಟರ್ ಹಾಲು ತಂದಿಟ್ಟಿರಲ್ಲ, ಅದನ್ನ ಕುಡಿದ್ರು ಸಾಕು. ಏನಪ್ಪ ಮಧ್ಯರಾತ್ರಿ ಮಗು ಎದ್ದು ಹಾಲು ಹಾಲು ಅಂತ ಹಠ ಮಾಡ್ತಾವಲ್ಲ, ಹಾಗೆ ಹಠ ಮಾಡ್ತಾ ಇದ್ದೀರಲ್ಲ? ಪಲ್ಲು, ಇತ್ತೀಚೆಗೆ ಹಾಲನ್ನು ಬಿಟ್ಟು ಬೇರೆ ಏನು ನನಗೆ ಇಷ್ಟನೇ ಆಗ್ತಿಲ್ಲ. ಒಂದ್ ನಿಮಿಷ ಕುಡ್ಕೊಂಡ್ ಬರ್ತೀನಿ. ಹಾಲೆಲ್ಲ ಚೆಲ್ಲೋಗಿದೆ. 6 ಲೀಟರ್ ಹಾಲಲ್ಲಿ 1/4 ಲೀಟ್ರು ಇಲ್ವಲ್ಲ? ಛೇ, ಇದ್ಯಾವುದೋ ಕಳ್ಬೇಕಿನ ಕೆಲಸನೇ ಇರಬೇಕು. ಏನು ಮಾಡೋದು? ಹಾಲಿಗೆ ಬಂದಿದ್ದ ಪಂಚಾಮೃತ, ಇದನ್ನೇ ಕುಡ್ಕೋಣ. ಹೊಳೆ ಅಂದ್ರೆ ಕದ್ದು ಹಾಲನ್ನ ಕುಡಿತಾ ಇದ್ದೀರಾ? ನಾನು ಈ ಹಾಲನ್ನ ಕುಡ್ದಿಲ್ಲ, ಇದು ಯಾವುದೋ ಕಳ್ಬೇಕಿನ ಕೆಲಸನೇ ಇರಬೇಕು. ಕುಡ್ದಿರೋದು ಕಳ್ಬೇಕಲ್ಲ ನೀವೇ. ನಿಜವಾಗ್ಲೂ ನಾನು ಈ ಹಾಲನ್ನ ಕುಡ್ದಿಲ್ಲ. ಬೇಕಾದ್ರೆ CID ಒಪ್ಸಿ, CBI ಒಪ್ಸಿ, ಲೋಕಾಯುಕ್ತ ಈ ಕೇಸ್ನ ಒಪ್ಸಿ ಬಾವ. ಡಿಟೆಕ್ಟಿವ್ ಅಂತ ನಾನಿರೋದು ಯಾತಕ್ಕೆ ಕಂಡು ಹಿಡಿತೀನಿ. ಹಾಲು ಕುಡಿದಿರೋದು ಈ ಕಳ್ಬೇಕು ಇಲ್ಲ ಪಕ್ಕದ ಮನೆ ಕಳ್ಬೇಕು ಅಂತ. ಆದ್ರೆ ಸುಮ್ನೆ ಬಾವ, ಯಾಕೋ ಚೆಲ್ಲಿರೋ ಹಾಲನ್ನ ಹೀಗೆ ಬಿಟ್ಟು ಹೋಗಿ ಮನ್ಸಾಗ್ತಿಲ್ಲ. ನೀವು ಹೋಗಿ, ನಾನು ಒಂಚೂರು ನೆಕ್ಕೊಂಬಂದ್ಬಿಡ್ತೀನಿ. ನಾನು ಕಳ್ಬೇಕಲ್ಲ ಕಣೋ. ಗೊಂಡುಗೊಲಿ ಪಾಂಡುರಂಗ ಗೊಂಡುಗೊಲಿ. ಹೌದು, ಇಲ್ಲಿ ಕೂತ್ಕೊಂಡು ನೀನೇನ್ ಮಾಡ್ತಿದ್ಯಾ? ಕಳ್ಬೇಕು ಬಂದು ಹಾಲು ಕುಡ್ಕೊಂಡು ಹೋಗ್ಬಿಡುತ್ತೆ ಅಂತ ಒನಕೆ ಒಬ್ಬ ಒಂಥರ ಕಾಯ್ತಾ ಇದ್ದೀನಿ. ನಿನ್ನಂತ ಬುದ್ಧಿವಂತರನ್ನ ಇಡೀ ಪ್ರಪಂಚದಲ್ಲಿ ದುರ್ಬಿನ್ ಹಾಕಿ ಹುಡುಕಿದ್ರು ಸಿಗಲ್ಲ ಕಣ. ಯಾಕೋ ಪಾಂಡ್ರಂಗ ಈ ಹೊತ್ತಲ್ಲಿ ಈ ತರ ಹೊಗಳ್ತಾ ಇದ್ಯಾ? ಯಾವತ್ತಾದ್ರೂ ಬಾಗಿಲು ಮುಖಾಂತರ ಬರುತ್ತೇನೋ, ಕಿಟಕಿ ಮುಖಾಂತರ ಬಂದು ಹಾಲು ಕುಡ್ಕೊಂಡು ಹೋಗತ್ತೆ. ನೀನ್ ಇಲ್ಲೇ ಕೂತಿರೋ ಆ ಬೆಕ್ಕು ಹಾಲು ಕುಡ್ಕೊಂಡು ಹಾಗೆ ಹೋಗತ್ತೆ, ನೀನ್ ನಾಳೆ ಮುಗಿಸ್ಕೊಳ್ತೀಯ. ನನಗೆ ಜ್ಞಾನೋದಯ ಮಾಡಿಸಿದಕ್ಕೆ ನಿನಗೆ ಅನಂತ ಧನ್ಯವಾದಗಳು. ನಾನು ಹಾಲಿನ ಪಾತ್ರೆ ಪಕ್ಕನೆ ಕೂತ್ಕೊಂಡು ಕಾಯ್ತೀನಿ. ಅದೇ ಹೇಗೆ ಆ ಬೆಕ್ಕು ಬಂದು ಹಾಲು ಕುಡ್ಕೊಂಡು ಹೋಗುತ್ತೋ ನಾನು ನೋಡ್ತೀನಿ. ನಿನಗೀಗ ದಿದ್ದೆ ಕಾದಿದೆ. ಅಯ್ಯಯ್ಯೋ, ಕರೆಂಟ್ ಹೋಗ್ಬಿಡ್ತೆ. ಅಯ್ಯೋ, ಕಳ್ಬೇಕು ಬಂತು.
ಆದ್ರಾಗ ಹಾಲು ಮನೆ ಹಾಳಾಗೋಯ್ತು ನನ್ನ ಮುಖ ಮುತ್ತೆಲ್ಲ ಪರ್ಚ ಬಿಡಿದೆ ಕಣ. ಅಯ್ಯೋ ಮುಖ ಬೇರೆ ಪರ್ಚ್ಬಿಟ್ಟಿದೆ. ಇದು ಸಾಮಾನ್ಯವಾದ ಬೆಕ್ಕಲ್ಲ, ಸಖತ್ ಬೆಕ್ಕು. ಬೆಕ್ಕು ಕಚ್ಚಿದ್ರೆ ಅದನ್ನ ಪಾಯ್ಸನ್ ಅಂತ ಹೇಳ್ತಾರಲ್ವಾ? ಹೌದು ರೀ, ನನಗೂ ಅದೇ ಭಯ ಆಗ್ತಿರೋದು. ಇವನು ಬೇಕಾಗ್ಬಿಟ್ರೆ ಈ ಮನೆಯಲ್ಲಿ 2 ದಂಡಪಿಂಡ ಬೆಕ್ಕುಗಳಾಗ್ತವೆ. ಜಾಜಿ ಅವ್ರೆ, ಇವತ್ತ ಕಡೆ ಇನ್ನು ಮೇಲಿಂದ ನಾನಂತೂ ಹಾಲು ಕಾವಲಿ ಇರಲ್ಲ. ಅತ್ತವ್ರೆ, ಸಿಹಿ ತಗೊಳ್ಳಿ. ಅಳಿಯಂದಿರೆ, ಏನಾದ್ರೂ ಸಿಹಿ ಸುದ್ದಿ? ಹೌದು ಅತ್ತವ್ರೆ. ಸಾಯೋದಕ್ಕೂ ಮುಂಚೆ ಮೊಮ್ಮಗನ್ನ ಎತ್ಕೊಂಡು ಮುದ್ದಾಡಬೇಕು ಅಂತಿದ್ದೆ. ಆ ಆಸೆ ನೆರವೇರೋ ಕಾಲ ಬಂತಲ್ಲ. ಇದು ಆ ಥರ ಸಿಹಿ ಸುದ್ದಿ ಅಲ್ಲ, ಸ್ವಲ್ಪ ಡಿಫರೆಂಟು. ನಿನ್ನೆ ರಾತ್ರಿ ನನಗೊಂದು ಬೆಕ್ಕು ಕಾಣಿಸ್ತು. ಅದಕ್ಕೆ ಹಿಡ್ಕೊಂಡು ದೊಣ್ಣೆನಲ್ಲಿ 4 ರಪ್ಪ 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 ಅಂತ ಬಿಟ್ಟೆ. ಅದು ಚಿರಾಡ್ಕೊಂಡು ಒದರಾಡ್ಕೊಂಡು ಹೋಗೋ ಮೊದಲು ಬಿದ್ದು ಸತ್ತೋಯ್ತು. ಆ ಖುಷಿಗೋಸ್ಕರ ಈ ಸಿಹಿ. ಬೆಕ್ಕನ್ನ ಕೊಲ್ಬಾರ್ದು ಅನ್ನೋ ಕಾಮನ್ ಸೆನ್ಸ್ ನಿಮ್ಗಿಲ್ವಾ? ಬೆಕ್ಕನ್ನು ಕೊಲ್ಲೋದು ಮಹಾಪಾಪ. ಸುಮ್ಮನೆ ರೀ ಬಾವ, ಹೋದಾಗ ಬಂದಾಗ ಎಲ್ಲ ಆ ಮುಂದೆ ಬೆಕ್ಕು ಹಾಲು ಕುಡ್ಕೊಂಡು ಹೋಗ್ತಾ ಇತ್ತು. ನಿಜ ಹೇಳ್ಬೇಕು ಅಂತಂದ್ರೆ ಆ ಬೆಕ್ಕು ನನಗಿಂತ ಜಾಸ್ತಿ ಹಾಲು ಕುಡಿತಾ ಇತ್ತು. ಮನೆಯವ್ರಿಗೆಲ್ಲ ಅನುಮಾನ ಬಂದ್ಬಿಟ್ರೆ ಆ ಬೆಕ್ಕಿಗಿಂತ ನಾನೇ ಜಾಸ್ತಿ ಹಾಲು ಕುಡಿತಾ ಇದ್ದೀನಿ ಅಂತ. ಅದಕ್ಕೆ ದೊಣ್ಣೆ ತಗೊಂಡು 4 ರಪ್ಪ 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 ಅಂತ ಬಿಟ್ಟೆ. ಮೋರಿಗೆ ಬಿಚ್ಚ ತಗೊಬಿಡ್ತು. ಇನ್ಮೇಲೆ ನೀವು ಧೈರ್ಯವಾಗಿ ಹಾಲು ಕುಡಿಬಹುದು. ಹೌದು ಬಾವ, ಯಾವ ಬೆಕ್ಕಿಗೂ ಹಾಲು ಕುಡಿಯೋದಕ್ಕೆ ಆಸ್ಪದ ಕೊಡ್ದಲೆ ಎಲ್ಲ ಹಾಲು ಬಾಟ್ಲೊಳಗೆ ತುಂಬಿಸ್ಕೊಂಡ್ಬಿಡ್ತೀನಿ. ಅಷ್ಟೇ ಅಲ್ಲ, ಆ ಬಾಟ್ನೆಲ್ಲ ಕುತ್ಕೊಂಡು ನೇತಾಕೊಂಡು ಯಾವಾಗ ಬೇಕು ಅವಾಗ ಹಾಲನ್ನ ಕುಡ್ಕೊಂಡ್ಬಿಡ್ತೀನಿ. ಜಾತಿಗಳಿದೆ ಅನ್ಕೊಂಡೆ, ಪ್ರಾಣಿಗಳಲ್ಲೂ ಇದೆಯಾ? ನಿಮ್ಮ ನೋಡ್ ಕಲ್ತಿದ್ದು. ಆಮೇಲೆ ಆ ಹೆಣ್ಮೆಕ್ಕಿನ ಅಪ್ಪ ಅಮ್ಮ ನನ್ನ ಕಚ್ಚಿ ಕಚ್ಚಿ ಕೊಂದು ಕೊಲೆ ಮಾಡ್ಬಿಟ್ರು. ಸತ್ತು ಪ್ರೇತ ಆಗಿ ಎಲ್ಲ ಕಡೆ ಓಡಾಡ್ತಿದ್ದೀನಿ. ನೀವು ಮನುಷ್ಯರು ಏನ್ ಬೇಕಾದ್ರೂ ತಿನ್ಬಹುದು, ಆದ್ರೆ ನಾವು ಹಾಲು ಮಾತ್ರ ಕುಡಿಯೋದು. ಈಗ ಜನ ಬರ್ತಾ 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 ಕಂಜೂಸ್ ಆಗ್ತಾ ಇದ್ದಾರೆ. ನೀವು ಫ್ರಿಜ್ ಅಲ್ಲಿ ಇಡ್ತೀರಿ, ನಮ್ಮ ಕೈಯಲ್ಲಿ ಆ ಫ್ರಿಜ್ ಬಾಗಿಲನ್ನ ತೆಗಿಯಕ್ಕಾಗಲ್ಲ. ನನ್ನ ಲವರ್ ಕುಡಿಬೇಕಾಗಿದ್ದ ಹಾಲ ನೀವು ತಪ್ಪಿಸಿದ್ರಿ. ನೀನೇ ನಿನ್ನ ಕೈಯಾರ ನನ್ನ ಲವರ್ ಕೊಂದೆ. ನಾನು ಸುಮ್ಮನೆ ಬಿಡಲ್ಲ. ಅಲ್ಲ, ನಿನ್ನ ಗರ್ಲ್ ಫ್ರೆಂಡು ಆ ಬೆಕ್ಕು ನನ್ನ ಪಾಲಿನ ಹಾಲು ಕುಡಿದ್ಲು. ಅದು ಅಲ್ವಾ, ಅದಕ್ಕೆ ನಾನು ಒಳ್ಳೆ ಸಾಯಿಸಿದ್ದು. ಸಮರ್ಥಿಸ್ಕೊತೀಯಾ? ಏನು ಮಾಡಬೇಕು? ಇನ್ನು ಮೇಲೆ ಅಡುಗೆ ಮನೆಯಲ್ಲಿ ಬೆಕ್ಕು ಕಾಣೋ ಹಾಗೆ ಹಾಲು ಇಡಬೇಕು. ಯಾವುದೇ ಕಾರಣಕ್ಕೂ ನೀವು ಆ ಹಾಲು ಕುಡಿಬಾರ್ದು. ಪುರ್ಚಿ ಪುರ್ಚಿ ಸಾಯಿಸ್ಬಿಡ್ತೀನಿ. Oh my God! I just can't believe this. ಪ್ರಾಣಿಗಳೆಲ್ಲ ದೆವ್ವ ಆಗ್ಬಿಟ್ರೆ ಮುಂದೆ ಗತಿ ಏನು ಅಂತ. ಅಣ್ಣಯ್ಯ, ಇದು ನಿಜವಾಗ್ಲೂ ನಡೆದಿರೋ ಘಟನೆ. ನಾನ್ ನಂಬಲ್ಲಮ್ಮ. ಅವಳಿ ಅಂದ್ರು ರೈಲ್ ಬಿಡ್ತಿದ್ದಾರೆ. ಆ ಬೆಕ್ಕಿನ ದೆವ್ವ ಅದು ಹೇಗೆ ಹೊಡಿತು ನಿಮ್ಗೆ ಗೊತ್ತಾ? ನೀವು ತಿರ್ಸಿ ಹಾಕ್ಬೇಕಿತ್ತು. ದೆವ್ವ ಕ್ಯಾಗ ಹೊಡಿಯೋದು. ಹೋಗ್ಲಿ ಬಿಡಿ. ಕಡೆಗೆ ಏನಂತು? ಬೆಕ್ಕಿಗೂ ಸ್ವಲ್ಪ ಹಾಲು ಎತ್ತಿಟ್ಟಿರ್ಬೇಕಂತೆ. ಯಾವುದೇ ಕಾರಣಕ್ಕೂ ನಾನು ಹಾಲು ಕುಡಿಬಾರ್ದಂತೆ. ಪೊಚ್ಚಿ ಪೊಚ್ಚಿ ಸಾಯಿಸ್ಬಿಡುತ್ತಂತೆ. ಸಿಟಿಗಳು ಬೆಳೀತಿದ್ದ ಹಾಗೆ ದೆವ್ವಗಳೆಲ್ಲ ಆಚೆ ಹೋಗ್ತಾ ಇದಾವೆ. ಮನುಷ್ಯ ದೇವನೇ ಬರಲ್ಲ ಅಂತದ್ರಲ್ಲಿ ಬೆಕ್ಕಿನ ದೇವ ಬರುತ್ತೇನೋ. ನೋಡು, ನೀನೇನು ಯೋಚನೆ ಮಾಡ್ಬೇಡ, ಧೈರ್ಯವಾಗಿ ಹಾಲು ಕುಡಿ. ಕುಡಿತಾ ಇರ್ಲಿಲ್ಲ. ನನ್ನ ಹೆಂಡತಿ ಪಲ್ಲು ಮತ್ತೆ ನಮ್ಮ ಜಾಜತ್ಗೆ ತುಂಬಾ ಫೋರ್ಸ್ ಮಾಡಿದ್ರು. ಅದಕ್ಕೆ ಸ್ವಲ್ಪ ಕುಡಿದೆ. ಏನು ಮಾಡ್ಬೇಡ ಪ್ಲೀಸ್. ಆದ್ರೆ ನೀನು ಬಡ್ದು ಬಾಯಿ ಹಾಕೊಂಡ್ಬಿಟ್ಟಿದ್ಯಲ್ಲ.
ದೆವ್ವಗಳು ಬರಲ್ಲ. ಬೆಳಗ್ಗೆ ಹೊತ್ತು ದೆವ್ವ ಬರೋದಿಲ್ಲ. ನಾನು ಬಂದಿದ್ದೀನಲ್ಲ. ಅಯೋಗ್ಯ, ಊಟ ಮಾಡೋದ್ ಬಿಟ್ಟು ಹಾಲು ಕುಡಿತಿದ್ಯೇನೋ? ಮಕ್ಕಳು ಹಾಲು ಕುಡಿಬೇಕು, ದೊಡ್ಡವರು ಊಟ ಮಾಡ್ಬೇಕು. ಆದ್ರೆ ಈ ಹಾಲನ್ನ ನಮ್ಮ ಮನೆಯವರು ನನಗೋಸ್ಕರ ಅಂತ ಎತ್ತಿಟ್ಟಿದಾರಲ್ಲ. ಬೆಳೆದಿದ್ಯಾ, ಹಾಲು ಕುಡಿತಿದ್ಯಲ್ಲ, ನನಗೆ ನಾಚಿಕೆ ಆಗಲ್ವಾ? ಹಾಲು ನನ್ನನ್ನು ಓಡಿ ಸೇರ್ಬೇಕಾಗಿದ್ದು. ನೀನೇ ಹೇಳಿದ್ದೆ. ಸತ್ತೋದ್ರೆ ಏನಂತೆ, ದೆವ್ವ ಬಂದು ಕುಡಿಯುತ್ತೆ. ಇನ್ಮೇಲೆ ನೀನು ಹಾಲು ಕುಡಿಯಲ್ಲ ಅಂತ ಹೇಳ್ಬೇಕು. ಇಲ್ಲ ಅಂದ್ರೆ ನಿಮ್ಮ ಮನೆಯವರು ಬರೋದಕ್ಕಿಂತ ಮುಂಚೆ ನಿನ್ನನ್ನು ಕಚ್ಚಿ 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 ಕೊಂದು ಬಿಡ್ತೀನಿ. ಮಾಡ್ಬೇಡ, ಇನ್ಮೇಲೆ ನಾನು ಹಾಲು ಕುಡಿಯಲ್ಲ. ಮನುಷ್ಯರ ಮಾತಿನ ಮೇಲೆ ನನಗೆ ನಂಬಿಕೆ ಇಲ್ಲ. ನಿನ್ನೆನೇ ಹೇಳಿದ್ದೆ ನಾನು ಕುಡಿಯಲ್ಲ ಅಂತ, ಆದ್ರೆ ಈಗ ನನ್ನ ಮುಂದೆನೆ ಕುಡಿತಿದ್ಯಾ? ಮೋಸ್ಕರ ನೀನು, ನೈವಂಚ ನೀನು. ಈಗ ನಾನು ಪ್ರಮಾಣ ಮಾಡಿ ಹೇಳ್ತೀನಿ. ಪ್ರಮಾಣ ಮಾಡ್ತೀಯಾ? ಈ ವಂಶದ ಮನೆ ದೇವರು ಗಂಡುಗಲೇಶ್ವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ನನ್ನ ಹೆಂಡತಿ ಪಲ್ಲು ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ಇನ್ನು ಮುಂದೆ ನಾನು ಹಾಲು ಕುಡಿಯಲ್ಲ ಕುಡಿಯಲ್ಲ ಕುಡಿಯಲ್ಲ. ಬೇಕಪ್ಪ, ನಮ್ಮ ಅಳಿಯಂದಿರಿಗೆ ಏನು ಮಾಡಬೇಡ, ಬಿಟ್ಬಿಡಪ್ಪ.